ನಮಸ್ತೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ನಿಮ್ಮ ಮಯೂರಿ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ಕುಕಿಂಗ್ ಏನಪ್ಪ ಅಂತಂದರೆ ಇದು ಆನ್ ದ ಸ್ಟೈಲ್ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರುವಂಥದ್ದು ರೆಸಿಪಿ ನಿಮಗೆ ತೋರಿಸೋಣ ಅಂತ ನಾನು ಮಾಡ್ಕೊತಿರೋದು. ಯಾಕೆಂದರೆ ಇದು ನಮ್ಮ ಮನೇಲಿ ಟೊಮೊಟೊ ಬೆಳೆದಿದ್ವಿ ಜಾಸ್ತಿ. ಹಿಂಗಿದ್ದಾಗ ನಮಗೆ ಮನೇಲಿ ಏನಾದರೂ ಬೇಕು ಅಂತ ಸ್ಟೋರ್ ಮಾಡಿ ಇಟ್ಕೊಬೋದು. ಆ ಥರದ ಮಾಡೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೋಡಿ. ನಾನು ತೊಗೊಂಡಿರೋದು 1 kg ಟೊಮೊಟೊ ತೊಗೊಂಡಿದ್ದೀನಿ. 1 kg ಟೊಮೊಟೊನ ಸಣ್ಣದಾಗಿ ಮಾಮೂಲಿ ಒಂದು ಮೀಡಿಯಮ್ಗೆ ಅದನ್ನು ಕಟ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಜೊತೆಗೆ ಎಷ್ಟು ಅಂದರೆ ಒಂದು ನಿಂಬೆಹಣ್ಣಿನ ದಪ್ಪ ನಾನು ತೊಗೊಂಡಿರುವಂಥದ್ದು. ನಿಮ್ಮ ನಿಮ್ಗೆ ಯಾವ ಥರ ಎಷ್ಟೆಷ್ಟು ಯೂಸ್ ಮಾಡ್ಕೊತೀರಾ, ನೀವು ಅರ್ಧ kg ಆಗ್ಬೋದು, 1/4 kg ಆಗ್ಬೋದು, ಅದರ ಎಷ್ಟು ಯೂಸ್ ಮಾಡ್ಕೊತೀರಾ ಅದ್ರ ಮೇಲೆ ಹುಣ್ಸೆಹಣ್ಣು ಹಾಕೊಬೋದು. ನಾನು ಅದರ ಹುಣ್ಸೆಹಣ್ಣಿಂದು ನಾರೆಲ್ಲ ಇರುತ್ತಲ್ಲ ಅದನ್ನು ತೆಗೆದು ನೋಡಿ ಈ ಥರ ಇದನ್ನು ತೆಗೆದು ಸಪ್ರೇಟಾಗಿ ಎತ್ತಿಕ್ಕಿದ್ದೀನಿ. ಯಾಕೆ ಅಂತಂದರೆ ಅದು ಸ್ವಲ್ಪ ಆಡಿಸ್ಕೊಬೇಕು. ಈ ಥರ ತೊಳೆದು ಇಟ್ಕೊಂಡಿದ್ದೀನಿ ಹುಣ್ಸೆಹಣ್ಣು ತೊಳೆದಿಟ್ಟು ಇಷ್ಟಪ್ಪ ಹುಣ್ಸೆಹಣ್ಣು ಹಾಕ್ತಾಯಿದೆ. ನಿಂಬೆಹಣ್ಣಿಗೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಅಂತ ಅಂದರೆ ಚೆನ್ನಾಗಿ ನೀರು ಸುಂಡುವರೆಗೂ ಎಷ್ಟು ಆಗುತ್ತೋ ಅಷ್ಟು ಸುಂಡುವರೆಗೂ ಚೆನ್ನಾಗಿ ಬೇಯಬೇಕು. ಸೊ ಮುಚ್ಚಿ ಇಟ್ಟು ಬೇಯಿಸ್ತಾ ಇರಬೇಕು. ಅದು ಚೆನ್ನಾಗಿ ಬೆಂದು ಆದಮೇಲೆ ಮಾಡುವಂಥದ್ದು. ಇದನ್ನು ನಾವು ಟೊಮೊಟೊ ಖಾರ ಅಂತನಾದ್ರೆ ಕರಿಬೋದು, ಚಟ್ನಿ ಅಂತ ಕರಿಬೋದು, ರೈಸ್ಗಾಗಲಿ ಅನ್ನ ಆಗಲಿ. ನಾನು ಮಾಡಿದ ರೈಸ್ಗೆ ದೋಸೆಗಾಗಲಿ ಚಪಾತಿಗಾಗಲಿ ಎಲ್ಲದಕ್ಕೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಸೇಮ್ ಉಪ್ಪಿನಕಾಯಿ ಹೆಂಗೆ ಹಾಕ್ತೀವೋ ಅದೇ ಥರ ಇದು ಸ್ಟೋರ್ ಮಾಡಿ ಇಟ್ಕೊಬೋದು. ನಾನು ಆ್ಯಕ್ಚುಲಿ ಇದು ಉಪ್ಪಿನಕಾಯಿ ಥರನೇ ನಾನು ಯಾವಾಗಲೂ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಉಪ್ಪಿನಕಾಯಿ ಥರನೇ ಮಾಡೋಣ ಅನ್ನೋ ರೆಸಿಪಿನೇ ಈ ಥರ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ನೀವು. ನನ್ನ ಫ್ರೆಂಡ್ ಜಾಸ್ತಿ ಇದು ಆಂಧ್ರಗಳಲ್ಲಿ ಜಾಸ್ತಿ ಮಾಡ್ತಾರೆ. ಹಂಗಾಗಿ ನನ್ನ ಫ್ರೆಂಡ್ ಒಬ್ಬಳು ಹೇಳ್ಕೊಟ್ಟಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಮಾಡ್ಕೊತಾ ಇದ್ದೆ ಯಾವಾಗ ಟೊಮೊಟೊ ಜಾಸ್ತಿ ಇದ್ದಾಗೆಲ್ಲ ಹಿಂಗೆ ಮಾಡ್ಕೊತೀವಿ. ಹಂಗಾಗಿ ಸೊ ಒಂದು ಕಡೆ ಅದನ್ನು ಚೆನ್ನಾಗಿ ಬೇಯಕ್ಕೆ ಇಟ್ಟಿದ್ದೀನಿ. ಯಾಕೆ ತುಂಬ ಸಾಫ್ಟಾಗಿ ಬೇಯಬೇಕು. ನಾನಿಲ್ಲಿ 2 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. 2 ಸ್ಪೂನ್ ಮೆಂತ್ಯ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಎಷ್ಟು ಅಂದರೆ ಅದು ಘಮ ಅಂತ ಬರುತ್ತೆ ಸ್ಮೆಲ್, ಅಲ್ಲಿವರೆಗೂ ರೋಸ್ಟ್ ಮಾಡಬೇಕು. ಜೊತೆಗೆ 2 ಸ್ಪೂನ್ ಮೇಲೆ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಸಾಸಿವೆನ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆ ಅಂತಂದರೆ ಅದು ಸೇಮ್ ನಮ್ಮ ನಿಜ ಹೇಳಬೇಕು ಅಂದರೆ ನಾವು ಉಪ್ಪಿನಕಾಯಿಗೆ ಯಾವ ಥರ ಮೆಥಡ್ ಹಾಕ್ತೀವೋ ಅದೇ ಥರ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು 1 ತಿಂಗಳಲ್ಲ 3 ತಿಂಗಳು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಬೋದು. ನೀವು ಒಂದು ಗ್ಲಾಸ್ ಬೆಟ್ಟಲ್ಲಿ ಹಾಕಿ ಇಟ್ಕೊಬೋದು. ಇಲ್ಲ ಅಂತ ಅಂದರೆ ಒಂದು ಫ್ರಿಜ್ಜಲ್ಲಿ ಬಾಕ್ಸ್ಗೆ ಹಾಕಿ ಇಟ್ಕೊಬೋದು. ನೋಡ್ಬೋದು ನೀವು. 2 ಸ್ಪೂನ್ ಮೇಲೆ ಇದೆ ಸಾಸಿವೆ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಘಮ ಅಂತ ಸೌಂಡ್ ಬರುತ್ತೆ. ಸಾರಿ ಸೌಂಡು ಅಂತ ಇದ್ದೀನಿ, ಸೌಂಡ್ ಅಲ್ಲ, ಸ್ಮೆಲ್ ಬರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೀವು ಒಂದು ಸತಿ ಇಲ್ಲ 2 ಸತಿ ಮಾಡ್ಕೊತೀರಾ ಅಂದರೆ ನಿಮಗೆ ಖಾರ ಯಾವ ಥರ ಬೇಕು ಅಂದ್ರೆ ಆ ಥರ ಹಾಕ್ಕೊಬೋದು. ಜೊತೆಗೆ ನಾನು 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಜೀರಿಗೆನೂ ಅಷ್ಟೇ ಸ್ವಲ್ಪ ಅದು ಚಿಟಪಟ ಅಂತ ಸಿಡಿತಾ ಇದೆಯಾ ಜೊತೆಗೆ ಅಷ್ಟಿದ್ರೆ ಸಾಕು. ಆ ಫ್ಲೇವರೇ ಬೇರೆ ಇರುತ್ತೆ, ಅದು ಗೊತ್ತಾಗುತ್ತೆ ನಮಗೆ ಆಟೋಮೆಟಿಕ್ಕಾಗಿ. ಸೊ ಹಿಂಗಿದ್ದಾಗ ಇದು ಚೆನ್ನಾಗಿ ಇದನ್ನೆಲ್ಲ ಹುರಿದು ಎತ್ತಿಕ್ಕೊಬೇಕು. ಏಕೆಂದರೆ ನಂದು ಏನಾಯಿತು ಎಡವಟ್ಟಾಯಿತು ಗೊತ್ತಾ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ಇದನ್ನು ನಾನು ಮಧ್ಯಾಹ್ನನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಸಾಯಂಕಾಲದಷ್ಟರೊಳಗೆ ಅಂದ್ಬಿಟ್ಟು ಮಧ್ಯಾಹ್ನ ಮಾಡಿದೆ. ಬಟ್ ನನ್ನ ದುರದೃಷ್ಟಕ್ಕೆ ಕರೆಂಟೇ ಹೊಂಟೋಯ್ತು. UPS ಟ್ರಾನ್ಸ್ಫರ್ ಕೆಟ್ಟೋಗಿತ್ತು. ಹಂಗಾಗಿ ಮಿಕ್ಸಿ ಜಾರ್ಗೆ ಹಾಕೋಕ್ಕಾಗಲಿಲ್ಲ. ಕುಟ್ಟಿದ್ರೆ ಅಷ್ಟು ಪುಡಿ ಆಗೋಲ್ಲ. ಏನು ಮಾಡಲಿ, ನಾನು ತೋಟಕ್ಕೆ ಹೋಗಬೇಕು, ನಾನು ತೋಟದ ಕೆಲಸ ಜಾಸ್ತಿ. ಹಂಗಾಗಿ ಏನು ಮಾಡಿದೆ, ಸರಿ ಬಂದು ಮಾಡೋಣ ಅಂದ್ಬಿಟ್ಟು ಅಲ್ಲೇ ಎತ್ತಿಕ್ಬಿಟ್ಟು ಸ್ಟಾಪ್ ಮಾಡಿದ್ದು. ಅದ್ರ ಮಾಡಿ ನಮಗೆ ಎಡಿಟ್ ಮಾಡಾಕ್ತಾ ಇರೋದು. ನೋಡ್ಬೋದು ಟೊಮೊಟೊ ನೋಡಿ ಇಷ್ಟ ಆಗಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದು ಎಷ್ಟುವರೆಗೂ ಬೇಯಬೇಕು ಅಂತಂದರೆ ಇದು ಟೊಮೊಟೊ ಥರ ಅನಿಸ್ಬಾರ್ದು, ಗೊತ್ತಾಗಬಾರ್ದು. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ನೀರು ಎಷ್ಟಾಗುತ್ತೋ ಅಷ್ಟು ಸುಂಡಬೇಕು. ನೋಡ್ಬೋದು ನೀರು ಎಷ್ಟು ಸುಂಡಿದೆ ಅಂತ. ಇದಕ್ಕೆ ನಾನು ಏನು ಆ್ಯಡ್ ಮಾಡಿಲ್ಲ, ಉಪ್ಪು ಗಿಪ್ಪು ಏನು ಆ್ಯಡ್ ಮಾಡಿಲ್ಲ, ಸುಮ್ಮನೆ ಹಂಗೆ ಬೇಯಿಸ್ತಾ ಇರೋದು. ನೋಡಿ ನೀವು ಇಷ್ಟ ಆಗಿದೆ. ಇಷ್ಟು ಆಗಿದ್ರೆ ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ನಾನು ಇಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಯಲಿ ಅಂತಲೇ ಸಣ್ಣ ಉರಿಲೇ ಇಟ್ಟಿದ್ದೀನಿ. ಸೊ ಇಷ್ಟು ಬೆಂದರೆ ಇನ್ನೊಂದು ಸ್ವಲ್ಪ ಆರಿದ್ಮೇಲೆ ಚೆನ್ನಾಗಿ ಇರುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಸ್ವಲ್ಪ ಇಟ್ಕೊಂಡೆ ನಾನು. ಅಷ್ಟರಲ್ಲಿ ಕತ್ಲೆ ಆಗಿತ್ತು. ನೋಡ್ಬೋದು ಇದು ರಾತ್ರಿ ವೀಡಿಯೋ. ನನಗೆ ಅದೇ ಒಂದು ನಗು. ನನಗೆ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಂದರ್ಭ ಹಂಗಿರುತ್ತೆ ಅಲ್ವಾ. ನಿಮ್ಗೆ ಈ ಥರ ಎಷ್ಟು ಸರಿಯಾಗಿದೆ ಅಂತ ತೋರಿಸಿ ನೋಡಿ. ಅದೆಲ್ಲ ಫುಲ್ ಕೋಲ್ಡ್ ಆಗಬೇಕಾಗಿತ್ತು, ಆರಿತ್ತು. ನೋಡಿ ಇಷ್ಟ ಆಗಿತ್ತು. ಅದನ್ನು ಪುಡಿ ಮಾಡಿಕೊಂಡೆ. ಜೊತೆಗೆ ನಾನು ಮೆಣಸಿನ್ಕಾಯಿ ಪುಡಿ, ನನ್ನ ಖಾರ ಇರಲಿಲ್ಲ, ಹಂಗಾಗಿ ಖಾರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಕಮ್ಮಿ ಇದ್ದರೆ ಕಮ್ಮಿನೂ ಹಾಕ್ಕೊಳ್ಳಿ. ನಾನು ಅದರಲ್ಲಿ ಬೋಸಿಲೇ ಅರ್ಥ ಆಯಿತು, ಅದು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಖಾರ ಕಮ್ಮಿ ಬೇಕು ಅನ್ನೋರು. ಅದರಲ್ಲಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೋದು. ನಮಗೇನೋ ಹಿಂಗೆ ಅಳ್ತೆಗೆ ಅಂತೇನಿಲ್ಲ. ನಿಮ್ಮ ಅಳತೆ ನಿಮ್ಗೆ ಗೊತ್ತಿರುತ್ತಲ್ವ. ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಈ ಮೆಣಸಿನ್ಕಾಯಿನ ಪುಡಿ ಇದು ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಟೊಮೊಟೊ ಎಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡಿ ಬೆಳ್ಳುಳ್ಳಿ 1-2 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡಿ ರುಬ್ಕೊಬೇಕು. ಇದನ್ನು ರುಬ್ಕೊಂಡ್ರೆ ತುಂಬ ಟೇಸ್ಟ್ ಬರೋದು. ಏನು ನೀರು ಏನೂ ಹಾಕ್ಬಾರ್ದು, ಹಾಗೆಯೇ ಪ್ಲೈನಾಗೆ ಮಾಮೂಲಿ ಇದು ಖಾರ ಬರುತ್ತಲ್ಲ ಉಪ್ಸಾರು ಖಾರ ಆ ಥರ ಟೈಪ್ ಬರುತ್ತೆ. ಸೊ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ನೋಡ್ಬೋದು ನೀವು. ನಾನು ಫೈನಲಿ ಒಂದು ಬೆಳ್ಳುಳ್ಳಿ ಹಾಕಿ ನೋಡಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದಕ್ಕೆ ಒಗ್ಗರಣೆಗೆ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ. ಇದು ಜೊತೆ ಸೊ ನೆಕ್ಸ್ಟ್ ಆಗ್ತಾ ಇರೋದು ನಾನು ಅದೇ ಪುಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹುರಿದಿರೋದು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗೆಲ್ಲ ಕಲಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಹೊಂದಬೇಕು. ಅದಕ್ಕೆ ಎಲ್ಲ ಚೆನ್ನಾಗಿ ಹೊಂದಾದ್ಮೇಲೆ ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ಇಲ್ಲ ಅಂತಂದರೆ ನಿಮಗೆ ಬೆಳ್ಳುಳ್ಳಿ ಅದ್ರ ಜೊತೆಗೆ ಪೇಸ್ಟ್ ಹಾಕಲ್ಲ ಅನ್ನೋದಿದ್ದರೆ ಫಸ್ಟೇ ನೀವು ಸ್ವಲ್ಪ ಪೇಸ್ಟಾಗಿ ಮಾಡ್ಕೊಂಡು ಅದ್ರೊಳಗೆ ಹಾಕೊಬೋದು, ನಿಮ್ಮ ಆಪ್ಷನ್ನು. ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಪೇಸ್ಟ್ ಮಾಡಿ ಒಂದು ಸೈಡ್ ಎತ್ತಿಕೊಂಡಿದ್ದೀನಿ. ನೆಕ್ಸ್ಟು ನಾನು ಏನಿದ್ರು ಎಣ್ಣೆ ಹೆಚ್ಚಾಗಬೇಕು ಇದಕ್ಕೆ, ಈಗಲೇ ಹೇಳ್ತಾಯಿದ್ದೀನಿ. ಇಲ್ಲ ಅಂದ್ರೂ ನಾನು 1 kg ಟೊಮೊಟೊ ತೊಗೊಂಡಿದ್ದಕ್ಕೆ 1/4 kg ಎಣ್ಣೆ ಅಷ್ಟು ಬಿಟ್ಟಿದ್ದೀನಿ, 1/4 ಲೀಟ್ರಷ್ಟು ಎಣ್ಣೆ ಬಿಟ್ಟಿದ್ದೀನಿ. ಸೊ ಈ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕು. ಚೆನ್ನಾಗಿ ಕಾದಷ್ಟು 2 ಸ್ಪೂನ್ ಸಾಸಿವೆ, ನೋಡ್ಬೋದು ನೀವು ಎಷ್ಟು ಹಾಕ್ತೀನಿ ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೇನು ಕಾಂಬಿನೇಷನ್ ಅಂತಂದರೆ ದೋಸೆಗಾಗ್ಬೋದು, ಚಪಾತಿಗಾಗ್ಬೋದು, ಹೊರಗಡೆ ಹೋಗೋರಿಗೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ತುಂಬ ಟೊಮೊಟೊ ಇಷ್ಟಪಡೋರು ಇರ್ತಾರೆ ಕೆಲವರು, ಈ ಥರ ಎಲ್ಲ ಅಯ್ಯೋ ಬೇಡ, ಮಕ್ಕಳುಗಳಿಗೆಲ್ಲ ತುಂಬ ಇಷ್ಟ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಖಾರ ಹೆಂಗೆ ಏನು ಎತ್ತ ಅಂತ ಮಾಡ್ಕೊಳ್ಳಿ. ಆಮೇಲೆ ಏಕೆಂದರೆ ಉಪ್ಪಿನಕಾಯಿ ನಿಮಗೆ ಗೊತ್ತಿರುತ್ತಲ್ಲ ಆ ಥರ. ನಿಜ ಹೇಳಬೇಕು ಅಂದರೆ ಇದು ಉಪ್ಪಿನಕಾಯಿ ಥರನೇ ಬರೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹೇಳ್ದಂಗೆ ಸಾಸಿವೆ ಬೆಳ್ಳುಳ್ಳಿ 2 ಗೆಡ್ಡೆ ಬೆಳ್ಳುಳ್ಳಿ, ಸಾಸಿವೆ, ಮೆಣಸಿನ್ಕಾಯಿ ಇಲ್ಲ ಅಂದರೆ ಒಂದು 10-15 ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ನಿಮ್ಮ ಆಪ್ಷನ್, ನಿಮ್ಗೆ ಯಾವ ಥರ ಬೇಕು ಆ ಥರ. 10-15 ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ನಿಮಗೆ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕೊಬೋದು, ಅಂದರೆ ಖಾರ ಎಲ್ಲ ಖಾರ ಆಲ್ಮೋಸ್ಟ್ ಹಾಕಿರ್ತೀವಿ. ನಿಮ್ಗೆ ಇನ್ನೂ ಚೆನ್ನಾಗಿರಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಹಾಕೊಬೋದು. ನಾನು ಕರಿಬೇವಿನ ಎಲೆ 3-4 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕು, ನಿಮಗೆ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಆ ಥರ ಇರುತ್ತೆ. ನಿಮ್ಮ ಕೂಡ ನಮ್ಮ ಮನೆಗೆ ನಾನು ಟೇಸ್ಟಾಗಿ ಮಾಡ್ಕೊಂಡಿರೋದು. ಬಟ್ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳ್ತಾ ಚೆನ್ನಾಗಿದೆ. ಬಂದು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಅದು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಅದು ಸಿಹಿ ಥರ ಎಲ್ಲ ಆದರೆ ತುಂಬ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಹಾಕಿ ಗ್ಯಾಸ್ನ ಸಣ್ಣೂರಿ ಮಾಡಿ ಇಟ್ಟಿದ್ದೀನಿ. ಸಣ್ಣೂರಿ ಮಾಡಿಟ್ಟೆ ಹಾಕಿದ್ದೀನಿ. ಯಾಕೆ ಅಂತಂದರೆ ಆ ಖಾರ ಹಾಕ್ತೀನಿ, ಆ ಖಾರ ಹಾಕೋದ್ಮೇಲೆ ಒಂದು 2 ನಿಮಿಷ ಅಷ್ಟೇ, 2 ನಿಮಿಷ ಜಾಸ್ತಿ ಇದನ್ನು ಫ್ರೈ, ಯಾಕೆಂದರೆ ಆಲ್ಮೋಸ್ಟ್ ಅದನ್ನೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ, ಹಂಗಾಗಿ ಇದನ್ನು ಹಾಕಿ ಸಣ್ಣ ಉರಿಲಿ ಚೆನ್ನಾಗಿ ತಿರುಗಬೇಕು. ಹೆಂಗೆ ತಿರುಗಬೇಕು ಅಂತಂದರೆ ಚೆನ್ನಾಗಿ ಹಣ್ಣು ಹಿಡಿಬಾರ್ದು, ತಿರುಗ್ತಾ ಸುತ್ತ ಎಣ್ಣೆ ಬಿಡಬೇಕು. ಸುತ್ತ ಎಣ್ಣೆ ಬಿಟ್ಟರೆ ತುಂಬ ಟೇಸ್ಟ್ ಇರುತ್ತೆ ನಿಜವಾಗೂ. ಇದನ್ನು ಯಾರು ಸೊ ಈಗ ಹೊರಗಡೆ ಹೋದಾಗ ಹೇಳಿದ್ನಲ್ಲ, ಆಲ್ಮೋಸ್ಟ್ ಆಗಲೇ ಹೊರಗಡೆ ಹೋದಾಗ ಜಾಸ್ತಿ ಜನ ಇದ್ದು ಮನೇಲಿ ಈ ಥರ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ, ಬೇಗನೂ ಆಗುತ್ತೆ, ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ನಿಮಗೆ ದೋಸೆಗಾರು ಮಾಡ್ಬೋದು, ಏನು ಕರಿ ಏನಿವನ್ ಚಪಾತಿಗಿರ್ಬೋದು, ಇಲ್ಲಾಂದರೆ ರೈಸ್ಗೊಂದು ತುಂಬ, ನನ್ನ ಪ್ರಕಾರ ರೈಸ್ಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನಾನು ರೈಸ್ಗೆ ಮಾಡೋದಿರೋದನ್ನ ಹೇಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಎಣ್ಣೆ ಎಲ್ಲ ಚೆನ್ನಾಗಿ ಹೊಂದಬೇಕು. ಎಲ್ಲಿವರೆಗೂ ಹೊಂದಬೇಕು ಅಂತಂದರೆ ಅದು ಸುತ್ತ ಎಣ್ಣೆ ಬಿಡಬೇಕು. ಸುತ್ತ ಎಣ್ಣೆ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗಿದೆ, ಆಲ್ಮೋಸ್ಟ್ ಚೆನ್ನಾಗಿ ರೆಡಿಯಾಗಿದೆ ಅಂತ. ನಿಮಗೆ ಅಂದರೆ ಹಸಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಆ್ಯಡ್ ಮಾಡಬಾರ್ದು. ಯಾಕೆಂದರೆ ಇದನ್ನು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊತೀವಿ 1 ತಿಂಗಳು, 1.5 ತಿಂಗಳು, 2 ತಿಂಗಳು, ನಿಮ್ಗೆ ಯಾವ 2 ತಿಂಗಳು ಮಿನಿಮಮ್ 3 ತಿಂಗಳು ಗಂಟೆ ಇಡ್ಬೋದು. ಹಂಗಾಗಿ ಹಸಿದು ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಹಂಗಾಗಿ ನಾನು ಯಾವುದೂ ಹಸಿದು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಅಂತೀನಿ, ಕೊತ್ತಂಬರಿ ಸೊಪ್ಪು ಯಾವುದೂ ಯೂಸ್ ಮಾಡಿಲ್ಲ. ನೋಡ್ಬೋದು ನೀವು ಫೈನಲಿ ಸುತ್ತ ಯಾವ ಥರ ಎಣ್ಣೆ ಬಿಡ್ತಾಯಿದೆ ಅಂತ ನೀವೇ ನೋಡ್ಬೋದು. ಇದು ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಕಾಂಬಿನೇಷನ್ ನಾನು ಮಾಡಿರೋವಂಥದ್ದು ರೈಸ್ಗೆ ಮಾಡಿದ್ದು. ಸೊ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಮತ್ತು ನಿಮಗೆ ಯಾವ ಥರ ನಮ್ಮ ಚನ್ನಪಟ್ಟಣ ಸ್ಟೈಲಲ್ಲಿ, ನಮ್ಮ ನಾಟಿ ಅಂದರೆ ಮಂಡ್ಯ ಸ್ಟೈಲ್ ಯಾವ ಥರ ಅಡುಗೆಗಳು ಬೇಕೋ ಆ ಥರ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದನ್ನು ನಾನು ಗೊತ್ತಿರೋದನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಕಲರ್ಫುಲ್ಲಾಗಿರುವಂಥ ಟೊಮೊಟೊ ಖಾರ ಬಿಸಿ ಅನ್ನೋಕ್ಕೊಂದು ಸೂಪರಾಗಿರುತ್ತೆ. ನೀವು ಏನೇ ಹೇಳಿ ಅದರ ಕಾಂಬಿನೇಷನ್ನೇ ಬೇರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ತುಂಬ ಡಿಫ್ರೆಂಟಾಗಿ ಬಂತು. ಹಾಗಾಗಿ ನಿಮ್ಮ ಮುಂದೆ ತೋರಿಸಿದ್ದೀನಿ. ಇದನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ.